ಹಲೋ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಪೆಪ್ಪರ್ ಫ್ರೈ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಚಿಕನ್ 3/4 kg ತೊಗೊಂಡಿದ್ದೀನಿ, ತುಪ್ಪ 1 ಸ್ಪೂನು, ಎಣ್ಣೆ ಅರ್ಧ ಕಪ್ಪು, ಉಪ್ಪು ರುಚಿಗೆ, ಅರಿಶಿನ ಅರ್ಧ ಸ್ಪೂನು, ಈರುಳ್ಳಿ 1, ಟೊಮೆಟೊ 1, ಕಾಯಿ ತುರಿ 4 ಸ್ಪೂನ್ ಹಾಕ್ಕೊಳ್ಳಿ, ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ 1, ಕರಿಬೇವು ಒಗ್ಗರಣೆಗೆ, ಕೊತ್ತಂಬರಿ ಸ್ವಲ್ಪ, ಒಣ ಮೆಣಸಿನ್ಕಾಯಿ ಇದು ಬ್ಯಾಡಗೆ ಮೆಣಸಿನ್ಕಾಯಿ 6 ರಿಂದ 7 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಲವಂಗ 10, ಚಕ್ಕೆ 2 ಪೀಸು, ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಪೆಪ್ಪರ್ 2 ಸ್ಪೂನು. ಬನ್ನಿ ಯಾವ ಥರ ಅಂತ ಮಾಡೋದು ನೋಡೋಣ. ಎಣ್ಣೆ, ತುಪ್ಪ, ಕರಿಬೇವು ಇದಾಗಿದೆ. ಸ್ವಲ್ಪ ಆದಮೇಲೆ ಚಿಕನ್ ಹಾಕ್ಕೊಂಬಿಡೋಣ. ಈರುಳ್ಳಿ ರುಬ್ಬಕ್ಕೆ ಅಷ್ಟೇ, ಒಗ್ಗರಣೆಗೆ ಬೇಡ. ಕರಿಬೇವು ಹಾಕ್ಬಿಟ್ಟು ಚಿಕನ್ ಹಾಕ್ಬಿಡೋಣ. ಇದು ಬೇಯ್ತಾ ಇರಲಿ, ಅಷ್ಟರಲ್ಲಿ ನಾವು ಮಸಾಲೆ ಹುರ್ಕೊಳ್ಳೋಣ. ಮೆಣಸು, ಚಕ್ಕೆ, ಲವಂಗ ಹಾಕಿ ಫಸ್ಟ್ ಹುರ್ಕೊಳ್ಳೋಣ. ಚಕ್ಕೆ, ಲವಂಗ, ಮೆಣಸು ಸ್ವಲ್ಪ ಬಿಸಿ ಆದಮೇಲೆ ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದರೆ ಸಾಕು. ಎಣ್ಣೆ ಹಾಕೋದು ಬೇಡ, ಹಾಗೆ ಹುರ್ಕೊಳ್ಳೋಣ. ತುಂಬ ಏನು ಹುರಿಯೋದು ಬೇಡ, ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು ಪುಡಿ ಮಾಡ್ಕೊಳ್ಳೋದಕ್ಕೆ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದೇ ಬಾಣಲಿಲೆ ತೆಗೆದುಬಿಟ್ಟು ಅದನ್ನ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಇದು ಮಸಾಲೆ ಸ್ವಲ್ಪ ಆದರೆ ಸಾಕು. ಸೊ ಇವಾಗ ಇದರಲ್ಲೇ ಟೊಮೆಟೊ ಹಾಕ್ಕೊಂಬಿಡೋಣ. ಸ್ವಲ್ಪ ಆದಮೇಲೆ ಚಿಕನ್ನು, ಅರಿಶಿನ ಅರ್ಧ ಸ್ಪೂನು, ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸಪ್ಪೆ ಇದ್ದರೆ ಹಾಕ್ಕೋಬೋದು, ಉಪ್ಪು ಹಾಕ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡಿದ್ದೀನಿ. ಚಿಕನ್ 3/4 ಬೆಂದಿದೆ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ತೊಳೆದಿದ್ದು ಏನಿದೆ ನೀರು, ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು. ಇದು ಡ್ರೈ ಇರೋದ್ರಿಂದ ನೀರು ಜಾಸ್ತಿ ಹಾಕಬೇಡಿ. ಇನ್ನು ಪೌಡರ್ ಬೇರೆ ಇದೆ. ಸೊ ಇದು ಸ್ವಲ್ಪ ಡ್ರೈ ಆದಮೇಲೆ ಅದು ಪೌಡ್ರ್ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು ಪುಡಿ ಮಾಡಿಟ್ಟಿದ್ವಲ್ಲ, ಆ ಪುಡಿನೆಲ್ಲ ಇದಕ್ಕೆ ಹಾಕ್ಬಿಡೋಣ. ಸೊ ಪುಡಿ ಹಾಕಿ ಒಂದು 5 ನಿಮಿಷ ಫ್ರೈ ಆದರೆ ಸಾಕು. ಆಮೇಲೆ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡ್ಕೊಳ್ಳೋಣ. ಆಗಿದೆ, ಕೊತ್ತಂಬರಿ ಹಾಕ್ಕೊಂಡ್ರೆ ಆಯಿತು. ಸೊ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು.